ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಎಜೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ಎಜೆ ವ್ಲಾಗ್ಸ್. ಸೊ ಗೈಸ್, ನಾನು ನಮ್ಮಮ್ಮಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಮೇಲೆ ಹೋಗಿದ್ದಾರೆ ಓನರ್ ಆಂಟಿ ಮನೆಗೆ. ಎಷ್ಟೊತ್ತಾಯ್ತು ಬಂದಿಲ್ಲ ನೋಡಿ. ಟಿಫನ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾಟಲು, ತಟ್ಟೆ ಎಲ್ಲ ರೆಡಿ ಇದೆ. ಟೈಮ್ ನೋಡಿ ಎಷ್ಟಾಗಿದೆ ಅಂತ, 10:30 ಗಾಯ್ಸ್. ಹೊಟ್ಟೆ ಹಸಿತಿದೆ, ನಿದ್ದೆ ಬರ್ತಿದೆ, ಇನ್ನು ವಿಡಿಯೋ ಎಡಿಟ್ ಮಾಡಬೇಕು. ನಮ್ಮಮ್ಮ ಹೋಗಿದ್ದಾರೆ ಮಾತಾಡ್ಕೊಂಬರೋಕ್ಕೆ. ಎಷ್ಟೊತ್ತಾಗೋದು ಗೊತ್ತಿಲ್ಲ ಬರೋದು. ಓಕೆ, ಬಂದಮೇಲೆ ಟಿಫನ್ ಮಾಡೋಣ. ಓಕೆ ಗೈಸ್, ಫೈನಲಿ 11 ಗಂಟೆ ಆಗಕ್ಕೆ ಬಂದಿದ್ದೆ ಆ್ಯಂಡ್ ನಮ್ಮಮ್ಮ ಫೈನಲಾಗಿ ಬಂದಿದ್ದಾರೆ ಟಿಫನ್ ಮಾಡೋಕ್ಕೆ. ನೋಡಿ ಇಲ್ಲಿದ್ದಾರೆ. ಸೊ ಪಲಾವ್, ಇಡ್ಲಿ ತಿಂತಾಯಿದ್ದೀವಿ. ಏನೋ ಸ್ಪೆಷಲಾಗಿ ಪಲಾವ್ ಮಾಡಿದ್ದಾರೆ ಅಂತ ಅಂದ್ಕೊಂಡೆ. ನಾನು ಇಷ್ಟೊಂದು ಚೆನ್ನಾಗಿ ಮಾಡಿಲ್ಲ, ನಾನು ಮಾಡೋ ಥರ ಏನು ಮಾಡಿಲ್ಲ. ಅಕ್ಕ ಮನೆದು ಪಲಾವ್, ನಮ್ಮ ಮನೆದು. ಸೊ ಪಲಾವು ನಾನು ಮಾಡೋ ಅಷ್ಟು ಚೆನ್ನಾಗೇನು ಮಾಡಿಲ್ಲ ಗೈಸ್. ಸೊ ನಾನು ಚೆನ್ನಾಗಿ ಮಾಡಿದ್ದೀನಿ. ಇವ್ರು ಮಾಡಿರೋದ್ರಲ್ಲಿ ಉಪ್ಪೇ ಇಲ್ಲ ಗೈಸ್. ದಟ್ಸ್ ದ ಪ್ರಾಬ್ಲಮ್. ಸೊ ಇರಲಿ ಅಂತ ತಿಂತಾಯಿದ್ದೀನಿ. ಏನೋ ಮಾಡಿದಾರಲ್ಲ ಪಾಪ ಅಂತ ತಿಂತೀನಿ. ಹೆಂಡತಿ ಬಂದಾಗ ಅದು ಹೆಂಗೆ ಮಾಡ್ಕೊಡ್ತಾಳ ನಾನು ನೋಡ್ತಿಂತ. ನಿನ್ನ ಹೆಂಡತಿ ಬಂದಾಗ ಅದು ಹೆಂಗೆ ಮಾಡ್ಕೊಡ್ತಾಳ ನಾನು ನೋಡ್ತಿಂತ. ಓಕೆ ಗೈಸ್, ತಿಂದ್ಬಿಟ್ಟು ಹೋಗಿ ವೀಡಿಯೋಸ್ನ ಎಡಿಟ್ ಮಾಡಿ, ವೀಡಿಯೋನ ಅಪ್ಲೋಡ್ ಇವಾಗಲ್ಲ ಸಾಯಂಕಾಲ ಅಪ್ಲೋಡ್ ಮಾಡೋದು. ಸೊ ವೀಡಿಯೋನ ಎಡಿಟ್ ಮಾಡಿ ಮಲ್ಕೊಳ್ಳೋಣ. ಲೆಟ್ಸ್ ಗೋ ಗೈಸ್. ಬಾಯ್ ಬಾಯ್ ಏನೋ ಬಾಯ್. ಓಕೆ ಗೈಸ್, ಬಾಯ್. ಅಲ್ಲಿದೆ ನೋಡಿ ಗೈಸ್, ಕಾಣುತ್ತೆ ಇವಾಗ. ಕಂಡುಬಿಟ್ಟಿದೆ, ಕಾಣಿಸ್ತಿದೆಯಾ? ಸೊ ಕಂಡುಬಿಟ್ಟು ನೋಡ್ತಾ ಐತೆ ನನ್ನೇ. ಏನು ಗೊತ್ತಾ, ಒಂದು ಪಕ್ಷಿ ಮರಿ ಆಗ್ತಿದೆ ಅಂತ ಅಂದರೆ ಅದನ್ನ ಹತ್ರದಿಂದ ಹೋಗಿ ನೋಡಿದ್ರೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ನೋಡಿದಾಗ ಏನಾಗುತ್ತೆ ಅಂತ ಅಂದರೆ ಲೈಕ್ ಬಿಟ್ಟೋಗ್ಬಿಡುತ್ತೆ ಗೈಸ್, ಮತ್ತೆ ವಾಪಸ್ ಬರಲ್ಲ ಮಗು ಹತ್ರ. ಸೊ ಅದನ್ನು ಹತ್ರದಿಂದ ಯಾವುದು ನೋಡಬಾರ್ದು. ಸೊ ದೂರದಿಂದನೇ ನೋಡಬೇಕು. ಸೊ ನಾನು ಕೂಡ ದೂರದಿಂದ ನೋಡಿದ್ದು. ಅದು ಮರಿ ಹಾಕಿದ್ಮೇಲೆ ಗೊತ್ತಾಗುತ್ತೆ, ನೋಡೋಣ. ಓಕೆನಾ? ಸೊ ಓಕೆ ಗೈಸ್, ನಾನಿವಾಗ ಎದ್ದು ಕಸ ಗುಡಿಸಿ ಆಫೀಸಿಗೆ ರೆಡಿ ಆಗಿದ್ದೀನಿ. ಆ್ಯಂಡ್ ಮೈ ಔಟ್ಫಿಟ್ ತೋರಿಸ್ತೀನಿ, ಒಂದು ನಿಮಿಷ. ವೈಟ್ ಇಷ್ಟ ಗೈಸ್. ಇವತ್ತು ಹಿಂಗೆ ಹೋಗ್ತೀನಿ. ಚೆನ್ನಾಗಿ ಕಾಣ್ತಿದ್ದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ. ಏಯ್ ಅದು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಅಂತ ಹೌದು, ಚೆನ್ನಾಗಿಲ್ಲ ಅದು ಚಾಕ್ಲೇಟು. ಸೊ ಓಕೆ ಗೈಸ್, ಹಾಂ. ಏಯ್ ಯಾರ ನೀನು? ಏಯ್ ಬರ ಇಲ್ಲಿ. ಸೊ ಗೈಸ್, ಓಕೆ, ಆಫೀಸಿಗೆ ರೆಡಿ ಆಗಿದ್ದೀನಿ. ಸೊ ಆಫೀಸಿಗೆ ಹೋಗೋಣ, ಟೈಮ್ ಆಗಿದೆ. ಆ್ಯಂಡ್ ಟೈಮ್ 6:10 ಆಗಿದೆ. ಬಟ್ ಸ್ಟಿಲ್ ಬೇಗ ಹೋಗಬೇಕು ಇವತ್ತು, ಯಾಕಂದರೆ ಬೇಗ ಪಿಕ್ಕಿಂಗ್ ಇದೆ ನಾನು ಇವತ್ತು. ಓಕೆ ಗೈಸ್, ನಾನು ಇವಾಗಿನ ಆಫೀಸಿಂದ ಮನೆಗೆ ರೀಚ್ ಆಗಿದ್ದೀನಿ. ಆ್ಯಂಡ್ ಮನೆಗೆ ಬರಬೇಕಾದ್ರೆ ಏನಾಯಿತು ಅಂದರೆ ಲೈಕ್ ನಾನು ಆಫೀಸ್ ಬಿಟ್ಟಾಗ ಮಳೆ ಏನು ಬರ್ತಾ ಇರಲಿಲ್ಲ, ಚೆನ್ನಾಗೇ ಇತ್ತು ವೆದರು. ಸಡನ್ನಾಗಿ ಮಳೆ ಬಂದುಬಿಡ್ತು ಗೈಸ್. ಮತ್ತು ಇವಾಗ ಮಳೆ ನಿಂತ್ಕೊಂಡಿದೆ. ಏಯ್ ಎಲ್ಲಿಗೆ ಹೊಂಟಿ ನೀನು? ಹೊಂಟ್ಬಿಡ್ತಿಲ್ಲ ಹಂಗೆ ಬಿಟ್ಟರೆ. ನಡಿ ನಡಿ. ಮಳೆ ಸಡನ್ನಾಗಿ ಬಂತು ಹಂಗೆ, ಮತ್ತೆ ಇವಾಗ ಮಳೆ ಸಡನ್ನಾಗಿ ನಿಂತ್ಕೊಂಡು ಹೋಗಿದೆ ಗೈಸ್. ಸೊ ಇನ್ನೊಂದು
ನನ್ನ ಗಾಡಿ ನೋಡಿ ತುಂಬ ದಿನ ತೆಗ್ದಿಲ್ಲ ಹೊರಗಡೆ, ಗಾಡಿ ಇಲ್ಲೇ ನಿಂತೈತೆ. ಸೊ ಧೂಳು ನೋಡಿ, ನನ್ನ ಹೆಸರೇ ಬರಿಬೋದು. ಗಾಡಿ ತಂದು ನಿಲ್ಲಿಸಿ ಒಂದು ಸ್ವಲ್ಪ ದಿನ ಮಾತ್ರ ಓಡಿಸಿ ಮತ್ತೆ ಹಂಗೆ ನಿಲ್ಲಿಸಿದ್ದೀನಿ. ಒಳ್ಳೆಯದೇ ಅದು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲೇ ಇದೆ, ಕಾಣಿಸ್ತಾ ಗೂಡು. ಸೊ ಮರಿ ಆಗ್ತಿದೆ ಅದರಲ್ಲೇ ಮರಿ ಆಗ್ತಾ ಇರೋದು. ಇವಾಗ ಬಂದಿದ್ದೀನಿ ಗೈಸ್, ತುಂಬ ಟಯರ್ಡ್ ಆಗ್ತೈತೆ, ಮಲ್ಕೋಬೇಕು. ನಿದ್ದೆ ಆಗಿಲ್ಲ ನಿನ್ನೆ ಕರೆಕ್ಟಾಗಿ, ನಿದ್ದೆ ತುಂಬ ಬರ್ತಿದೆ ನನಗೆ. ಆ್ಯಂಡ್ ಸ್ವಲ್ಪ ಒಂಥರ ಗಿಡ್ಡಿನೆಸ್ ಫೀಲ್ ಆಗ್ತಿದೆ. ಸೊ ಇವಾಗ ಸ್ನಾನ ಮಾಡ್ಕೊಂಬಂದು ಟಿಫನ್ ತಿಂದು ಮಲ್ಕೋಬೇಕು. ಸೊ ನೋಡಿ, ನಮ್ಮ ಮನೇಲಿ ಗುಬ್ಬಿ. ಎಷ್ಟು ಲೇಟ್ ಬಂದಿರೋದು. ನಾನೇನು ಮಾಡಲಿ, ಟ್ರಾಫಿಕ್ ಇತ್ತು, ಮಳೆ ಸಡನ್ನಾಗಿ ಬಂತು. ಗುಬ್ಬಿ ಮಳೆ. ಸರಿ ಹೋಗು, ರಾಗಿ ರೊಟ್ಟಿ ಮಾಡಿದ್ದೀನಿ, ಚಪಾತಿ. ಚಪಾತಿ ರಾಗಿ ರೊಟ್ಟಿ ಎಲ್ಲ ಮಾಡಿದ್ದೀನಿ. ಗೈಸ್ ನಮ್ಮ ಮನೇಲಿ ರೊಟ್ಟಿ ಮಾಡಿದ್ದಾರೆ ಗೈಸ್, ಯೂಟ್ಯೂಬ್ ನೋಡಿಕೊಂಡು. ಹಲೋ, ಯೂಟ್ಯೂಬ್ ಅಲ್ಲ, ಸುಮ್ಮನೆ ಯಾವುದೋ ಒಂದು ಯೂಟ್ಯೂಬ್. ನೀನು ಎಲ್ಲ ಯೂಟ್ಯೂಬ್ ಅನ್ಕೋಬೇಡ. ಚಪಾತಿ. ಇದೇನಿದು? ಪಲ್ಯ. ಇದೆ. ತರಕಾರಿ ಏನಿಲ್ಲ, ಎಲ್ಲ ತರಕಾರಿ ಮಿಕ್ಸ್ ಮಿಕ್ಸೆಡ್ ತರಕಾರಿ. ನಾನೇನಾರ ಮಾಡಿದರೆ ಗೈಸ್ ಸಾಕಾಗಿರೋದು. ಇವತ್ತು ಗುರುವಾರ ನಮಗೆ ಯಾವುದು ವಾರ, ಯಾವುದು ಸೋಮವಾರ, ಯಾವುದು ಭಾನುವಾರ ಒಂದು ಅರ್ಥ ಆಗಲ್ಲ ಗೈಸ್. ನಮ್ಮ ಮನೆಗೆ ಬಂದು ಸಾಂಗ್ನ ನೋಡಿದ್ರೇ ಗೊತ್ತಾಗೋದು, ಓಕೆ ಇವತ್ತು ಗುರುವಾರ ಅಂತ. ಅಲ್ಲಿ ತನಕ ಗೊತ್ತಾಗಲ್ಲ ಗೈಸ್. ಇಟ್ಟಿಲ್ಲ ನೀನು ನೋಡಿ ಗೈಸ್, ನಾನು ಮನೆಗೆ ಬಂದಿದ್ದೀನಿ, ನನಗೆ ನೀರೇ ಇಟ್ಟಿಲ್ಲ ಕುಡಿಯೋಕ್ಕೆ. ಏನು ಹೋಗ ಸ್ನಾನ ಮಾಡ್ಕೊಂಡ್ಬರ್ಗು, ಒಂದೊಂದು ಗಂಟೆ ಮಾಡ್ತೀಯ. ಓಕೆ, ಮನೇಲಿ ಪೂಜೆ ಇನ್ನೂ ನಡೀತಾ ಇದೆ. ದೀಪ ಹಚ್ಚಿ, ಸಾರಿ ಪೂಜೆ ಆಗೋಗಿದೆ ಅಂತೆ. ಸೊ ಪೂಜೆ ಆಗೋಗಿದೆ ಗೈಸ್. ನನಗೆ ತಲೆನೋತೈತೆ, ನಿದ್ದೆ ಬರ್ತೈತೆ, ಎರಡೂ ಆಗ್ತೈತೆ, ಎಡಿಟ್ ಮಾಡಬೇಕು. ಸೊ ನೆನ್ನೆ ಏನಾಯಿತು ಅಂದರೆ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತಲ್ಲ, ವಿಡಿಯೋ ಅಪ್ಲೋಡ್ ಮಾಡೋ ಇದರಲ್ಲಿ ಏನಾಗಿದೆ ಅಂದರೆ ನಿದ್ದೆ ಕಣ್ಣಲ್ಲಿ ವಿಡಿಯೋ ಎಡಿಟ್ ಮಾಡಿದ್ದೀನಿ. ನೆನ್ನೆ ನಾನು ನಿದ್ದೆ ಕಣ್ಣಲ್ಲಿ ಲೈಕ್ ಬಂದಿದ್ದ ತಕ್ಷಣ ಸ್ನಾನ ಎಲ್ಲ ಮಾಡ್ಕೊಂಬಂದ್ಮೇಲೆ ನಾನು ಮಲ್ಕೊಂಡಿದ್ದು ಗೈಸ್, ಲೈಕ್ ಟೈಮ್ ಆಗಲೇ 12 o'clock ಆಗಿತ್ತು. ಸೊ 12 o'clock ಆಗಿತ್ತು, ನಾನು ವೀಡಿಯೋನ ಎಡಿಟ್ ಮಾಡಿ ಆ್ಯಂಡ್ ಇನ್ನೂ ಬೇರೆ ಎಡಿಟ್ ಕೂಡ ಇತ್ತು, ಎಡಿಟ್ ಎಲ್ಲ ಮಾಡಿಕೊಂಡು ಕೂತ್ಕೊಂಡಿದ್ದೆ. ಸೊ ಮಲ್ಕೊಂಡಿದ್ದು ನಾನು 12:15 ಸಮಥಿಂಗ್ ಮಲ್ಕೊಂಡೆ. ಆ್ಯಂಡ್ ಎದ್ದಿದ್ದು 4:30 ಅಷ್ಟೊತ್ತಿಗೆ ಎದ್ದುಬಿಟ್ಟೆ ಗೈಸ್ ನಾನು. ಸೊ ನಿದ್ದೆ ಕರೆಕ್ಟಾಗಿ ಆಗಿರಲಿಲ್ಲ. ಸೊ ಮಾರ್ನಿಂಗ್ ಎಡಿಟ್ ಮಾಡ್ತಿದ್ದಿದ್ದು ಏನಾಗ್ಬಿಡ್ತು ಅಂತ ಅಂದರೆ, ನಿದ್ದೆ ಕಣ್ಣಲ್ಲಿ ಎಡಿಟ್ ಮಾಡ್ತಿದ್ನಲ್ಲ, ವಾಯ್ಸ್ನೆಲ್ಲ ತೆಗ್ದುಬಿಟ್ಟಿದ್ದೀನಿ ವೀಡಿಯೋದಲ್ಲಿ, ಆ್ಯಂಡ್ ಎಕ್ಸ್ಪೋರ್ಟ್ ಕೂಡ ಮಾಡಿಬಿಟ್ಟಿದ್ದೀನಿ. ನೋಡಿಲ್ಲ ನಾನು, ಡೈರೆಕ್ಟಾಗಿ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿ. ಹಿಂಗಾಗಬಾರ್ದಾಗಿತ್ತು ಗೈಸ್. ಬಟ್ ಸ್ಟಿಲ್ ಮತ್ತೆ ನಾನು ಅದನ್ನು ಚೆಕ್ ಮಾಡಿಬಿಟ್ಟು ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡಿದ್ದೀನಿ. ಸೊ ಇವಾಗ ಮಾರ್ನಿಂಗ್ಗೆ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಏನು ನೋಡಿ ಹೆಂಗೆ ಆಗುತ್ತೆ ಕಷ್ಟಗಳು ಅಂದರೆ ಹೆಂಗಿರುತ್ತೆ ಅಂತ. ಆ್ಯಂಡ್ ಜಸ್ಟ್ ಐ ಥಿಂಕ್ 4 hours ಅಷ್ಟೇ ನಾನು ಮಲ್ಕೊಂಡಿದ್ದು. ಸೊ ನಿದ್ದೆ ತುಂಬ ಬರ್ತಿದೆ. ಇವಾಗಾದರೂ ಸ್ವಲ್ಪ ಬೇಗ ಮಲ್ಕೊಂಡು ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತ ಇದ್ದೀನಿ, ಪ್ಲ್ಯಾನಲ್ಲಿದ್ದೀನಿ. ಬಟ್ ಅದಾಗದ ಮಾತು ಗೈಸ್, ನೋಡೋಣ ಏನಾಗುತ್ತೆ. ಓಕೆ, ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟು, ಹಂಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿಯಾಗೋಣ. ಲವ್ ಯು ಗೈಸ್, ಬಾಯ್. ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಒಂದು ಸ್ವಲ್ಪ ಟೈಮ್ ಬೇಕು ಅಷ್ಟೇ ಗೈಸ್ ನನ್ನ ಟಾಸ್ಕ್ಗಳನ್ನ ಮಾಡೋಕ್ಕೆ, ಬಟ್ ಬಂದೇ ಬರ್ತೀನಿ ವಾಪಸ್ಸು ಒಳ್ಳೊಳ್ಳೆ ಸ್ಕ್ರಿಪ್ಟ್ನ ರೆಡಿ ಮಾಡಿಕೊಂಡು. ಲವ್ ಯು ಆಲ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.